ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆ ಹೇಳುವಂತನಾಗಿದ್ದೇನೆ. ನೀವೆಲ್ಲರೂ ಚೆನ್ನಾಗಿದ್ದಾನೆ ಅಂತ ನಂಬುವಂತನಾಗಿದ್ದೇನೆ. ಈ ಸಂದೇಶ ಕೇಳುವಂತ ನಿಮ್ಮನ್ನು ದೇವರ ಆಶೀರ್ವದಿಸಲಿ. ಯೋಹನ ಬರೆದ ಸುವಾರ್ತೆಯಲ್ಲಿ 6ನೇ ಅಧ್ಯಾಯದಲ್ಲಿ 67-68ನೇ ವಚನ ನಾವು ಓದುವಂತನಾಗಿದ್ದೇನೆ. ಯೇಸು ಇದನ್ನು ನೋಡಿ ತನ್ನ 12 ಮಂದಿಯನ್ನು, ನೀವು ಸಹ ಹೋಗಬೇಕೆಂದಿದ್ದೀರಾ ಎಂದು ಕೇಳಿದ್ದಕ್ಕೆ ಸಿಮೋನ್ ಪೇತ್ರನು, ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ನು ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವನ ಉಂಟು ಮಾಡುವ ವಾಕ್ಯಗಳುಂಟು. ಹಾಗಾದ್ರೆ 12 ಶಿಷ್ಯರನ್ನು ಯೇಸು ಕ್ರಿಸ್ತರು ಒಂದು ಮಾತು ಕೇಳ್ತಾರೆ, ನೀನು ನನ್ನನ್ನು ಸಹ ಬಿಟ್ಟು ಹೋಗ್ಬೇಕೆಂದಿದ್ದೀರಂತ. ಅದಕ್ಕೆ ಸಿಮೋನನಾಗಿರೋ ಪೇತ್ರನೇ ಒಂದು ಮಾತಿನಲ್ಲಿ ಯೇಸುವಿಗೆ ಉತ್ತರ ಕೊಡ್ತಾನೆ, ನಿತ್ಯ ಜೀವ ಕೊಡೋ ವಾಕ್ಯಗಳು ನಿನ್ನಲ್ಲಿ ಇರುವುದಾದ್ರೆ ನಿನ್ನನ್ನು ಬಿಟ್ಟು ನಾವು ಎಲ್ಲಿ ಹೋಗಕ್ಕೆ ಸಾಧ್ಯ ಅಂತ ಸಿಮೋನನ ಪೇತ್ರ ದೇವರ ಮುಂದೆ ತನ್ನ ಹೃದಯದಲ್ಲಿರುವಂಥ ಮಾತನ್ನು ಒಪ್ಪಿಕೊಳ್ಳುವಂತನಾಗಿದ್ದಾನೆ, ಹೇಳುವಂತನಾಗಿರ್ತಾನೆ. ಅದೇ ರೀತಿಯಾಗಿ ನೋಡುವುದಾದ್ರೆ ಶಿಷ್ಯರು ಎಲ್ಲಿವರೆಗೂ ಯೇಸುಸ್ವಾಮಿ ಸಂಗಡ ಇದ್ದಾರೆ ಅಂದ್ರೆ, ಯೇಸುಸ್ವಾಮಿ ಜೀವ ಇರೋರ್ಗಿದ್ರು, ಅವರು ಈ ಲೋಕದಲ್ಲಿ ಬದುಕಿರೋರ್ಗೆ ಯೇಸು ಕ್ರಿಸ್ತರು ಆತನ ವಾಕ್ಯದಲ್ಲಿ ಬೇರೂರಿ ವಾಕ್ಯ ಮೇಲೆ ನಂಬಿಕೆ ಇಟ್ಟು ವಾಕ್ಯವನ್ನು ಅನುಸರಿಸಿ ವಾಕ್ಯಕ್ಕೆ ಭಯಪಟ್ಟು ವಾಕ್ಯ ಪ್ರಕಾರ ನಡೆಯುವಂತರಾಗಿದ್ದಾರೆ ಶಿಷ್ಯರು. ಹಾಗಾದ್ರೆ ನಿತ್ಯ ಜೀವ ಕೊಡೋ ವಾಕ್ಯಗಳು ಯೇಸು ಕ್ರಿಸ್ತನಲ್ಲಿದೆ. ಯೇಸುವಿನ ಮಾತಿನಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಅಂದ್ರೆ, ಯೇಸು ಸ್ವಾಮಿ ಮಾತನಾಡಿದರೆ ಸತ್ಯದ ಲಾಜರ್ ಎದ್ದು ಹೊರಗಡೆ ಬರ್ತಾನೆ. ಯೇಸು ಸ್ವಾಮಿ ಮಾತನಾಡಿದರೆ ಬಿರುಗಾಳಿ ನಿಲ್ಲುತ್ತೆ. ಯೇಸು ಸ್ವಾಮಿ ಮಾತನಾಡಿದರೆ ಎಲ್ಲ ನಡೆಯುತ್ತೆ. ಯೇಸು ಸ್ವಾಮಿ ಮಾತನಾಡಿದರೆ ಎಲ್ಲ ಆಗುತ್ತೆ. ಕಾರಣ ಏನಂದ್ರೆ ಯೇಸುವಿನ ಮಾತಿನಲ್ಲಿ ಅಷ್ಟೊಂದು ಸಾಮರ್ಥ್ಯ ಇದೆ. 38 ವರ್ಷ ಪಾಸರಿಗೆ ನೋಡಿ ಯೇಸು ಸ್ವಾಮಿ ಹೇಳ್ತಾರೆ, ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ. ದೇವರಿಗೆ ಸ್ತೋತ್ರವಾಗಲಿ. ಅದೇ ರೀತಿಯಾಗಿ ಹುಟ್ಟು ಕುರುಡರ ಜೀವಿತದಲ್ಲಿ ಆತನ ಮಾತಿನಲ್ಲಿ ಮಾತಾಡ್ತಾನೆ. ಆದರೆ ಯೇಸು ಕ್ರಿಸ್ತನಲ್ಲಿ ಎಷ್ಟೊಂದು ಸಾಮರ್ಥ್ಯ ಇದೆ ಅಂದ್ರೆ, ಕ್ಷಮಿಸುವಂತ ಸಾಮರ್ಥ್ಯ, ಪ್ರೀತಿಸುವಂತ ಸಾಮರ್ಥ್ಯ, ನಡೆಸುವಂತ ಸಾಮರ್ಥ್ಯ, ಅದ್ಭುತ ಮಾಡುವಂತ ಸಾಮರ್ಥ್ಯ, ನಿತ್ಯ ಜೀವಕ್ಕೆ ಕರ್ಕೊಂಡೋಗುವಂತ ಸಾಮರ್ಥ್ಯ, ರಕ್ಷಣೆ ಕೊಡುವಂತ ಸಾಮರ್ಥ್ಯ, ಪರಲೋಕ ರಾಜ್ಯ ಕರ್ಕೊಂಡೋಗುವಂತ ಸಾಮರ್ಥ್ಯ. ಒಂದು ವ್ಯಕ್ತಿ ಮನಸ್ಸಾಂತರ ಪಡುವವರೆಗೂ ಯೇಸು ಕ್ರಿಸ್ತನ ತನ್ನ ಬಾಯಲ್ಲಿ ಮಾತಾಡುವಂತ ಸಾಮರ್ಥ್ಯ ಯೇಸು ಕ್ರಿಸ್ತರಲ್ಲಿದೆ. ಹಾಗಾದ್ರೆ ಪೇತ್ರನ ಹೇಳಿದ ಮಾತು ಶಿಷ್ಯರು ಸಹ ಒಪ್ಪಿಕೊಳ್ಳುತ್ತಾರೆ, ಈ ಲೋಕವು ಕೂಡ ಒಪ್ಪಿಕೊಳ್ಳುತ್ತೆ. ಈ ಸಂದೇಶ ಕೇಳುವಂತ ಪ್ರಿಯರೇ, ನಿತ್ಯ ಜೀವ ಕೂಡ ವಾಕ್ಯಗಳು ಆತನಲ್ಲಿದೆ. ಹಾಗಾದ್ರೆ ಬಿಡಿಸುವಂತ ವಾಕ್ಯಗಳು, ಜಯಿಸುವಂತ ವಾಕ್ಯಗಳು, ಅದ್ಭುತ ಮಾಡುವಂತ ವಾಕ್ಯಗಳು, ಕ್ಷಮಿಸುವಂತ ವಾಕ್ಯಗಳು, ಶುದ್ಧೀಕರಿಸುವಂತ ವಾಕ್ಯಗಳು, ನೂತನ ಪಡಿಸುವಂತ ವಾಕ್ಯಗಳು, ಬಲಪಡಿಸುವಂತ ವಾಕ್ಯಗಳು, ನಮ್ಮನ್ನು ಸಂತೈಸುವಂತ ವಾಕ್ಯಗಳು, ಇದೆಲ್ಲ ಬೈಬಲ್ ಗ್ರಂಥದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ವಾಕ್ಯದಲ್ಲಿ ಸಾಮರ್ಥ್ಯ ಇದೆ, ಆತನಲ್ಲಿ ಸಾಮರ್ಥ್ಯ ಇದೆ, ಆತನ ಕರದಲ್ಲಿ ಸಾಮರ್ಥ್ಯ ಇದೆ. ಆತನ ನಿನ್ನ ಅಂಗೀಕರಿಸುವುದಾದ್ರೆ, ಸಂದೇಶ ಕೇಳುವಂತ ಪ್ರಿಯರೇ, ಯೇಸು ಸ್ವಾಮಿಯನ್ನು ನಿನ್ನ ಅಂಗೀಕರಿಸುವುದಾದ್ರೆ, ಯೇಸು ಕ್ರಿಸ್ತರ ಮೇಲೆ ನಿನ್ನ ನಂಬಿಕೆ ಇಡುವುದಾದ್ರೆ, ಯೇಸು ಕ್ರಿಸ್ತರನ್ನು ಹಿಂಬಾಲಿಸುವುದಾದ್ರೆ, ಯೇಸು ಸ್ವಾಮಿ ನಿನ್ನ ಸನ್ಮಾನಿಸುವುದಾದ್ರೆ, ನೀನು ನಿತ್ಯ ಜೀವಕ್ಕೆ ಬಾಧ್ಯರಾಗ್ತೀಯ, ಪರಲೋಕ ರಾಜ್ಯಕ್ಕೆ ನೀನು ಬಾಧ್ಯರಾಗ್ತೀಯ. ಹಾಗಾದ್ರೆ ಶಿಷ್ಯರು ಯೇಸು ಸ್ವಾಮಿ ಹಿಂಬಾಲಿಸಿದ್ರು, ಅನೇಕ ಜನರು ಯೇಸು ಕ್ರಿಸ್ತನ ಹಿಂಬಾಲಿಸಿದ್ರು. ಸೌಲನು ಪೌಲನಾದ್ಮೇಲೆ ದೇವರನ್ನ ಹಿಂಬಾಲಿಸಿದನು. ಈ ಸಂದೇಶ ಕೇಳಿದಂತ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ದೇವರು ಹೆಚ್ಚಾಗಿ ಆಶೀರ್ವದಿಸಲಿ. ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡುವಂತರಾಗಿರೋಣ. ಪರಲೋಕ ಭೂಲೋಕವನ್ನು ಉಂಟು ಮಾಡಿದ ಸರ್ವಶಕ್ತಿಯನ್ನು ನನ್ನ ಕರ್ತನೆ, ಸಿಮೋನನಾಗಿರೋ ಪೇತ್ರ ಹೇಳಿದ ಪ್ರಕಾರವಾಗಿ ನಿತ್ಯ ಜೀವ ಕೊಡುವಂಥ ವಾಕ್ಯಗಳು ನಿನ್ನಲ್ಲಿದೆ. ನಿನ್ನನ್ನು ಬಿಟ್ಟು ನಾವು ಎಲ್ಲೆಲ್ಲಿ ಹೋಗ್ಲಿ ಸ್ವಾಮಿ ಅಂತ ಕೇಳುವಾಗ, ಈ ಸಂದೇಶ ಕೇಳಿದ ಪ್ರಿಯರೇ, ಶಿಷ್ಯರು ತಗೊಂಡಿರೋ ತೀರ್ಮಾನ ನಿತ್ಯ ಜೀವಕ್ಕೆ ಬಾಧ್ಯರಾಗಬೇಕನ್ನೋದಕ್ಕೋಸ್ಕರ ಈ ಸಂದೇಶ ಕೇಳಿದಂತ ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ. ಹಾಗಾದ್ರೆ ವಾಕ್ಯದ ಮೇಲೆ ನಾವೆಲ್ಲ ನಂಬಿಕೆ ಇಟ್ಟು ಅನುಗ್ರಹ ಮಾಡುವಂತರಾಗಿರೋಣ. ಪರಲೋಕ ಉಂಟು ಮಾಡಿದಂಥ ಸರ್ವಶಕ್ತಿಗಳನ್ನು ನನ್ನ ಕರ್ತನೆ, ಈ ಸಂದೇಶಗಳಿಂದ ಪ್ರತಿಯೊಂದು ಕುಟುಂಬಗಳನ್ನು, ಪ್ರತಿಯೊಬ್ಬರ ಜೀವಿತಗಳ ಕತೆ ನೀನು ಆಶೀರ್ವದಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಬಲಪಡಿಸು, ಸಕಲ ಕಣ್ಣೀರಿಂದ, ದುಃಖದಿಂದ, ವೇದನೆಯಿಂದ, ಬಾಧೆಯಿಂದ, ವ್ಯಾಧಿಯಿಂದ, ಸಮಸ್ಯೆಗಳಿಂದ ಪ್ರತಿಯೊಂದು ಕುಟುಂಬಗಳ ಜೀವಿತದಲ್ಲಿ ನೀವು ಉತ್ತರವನ್ನು ಕೊಟ್ಟು ಜಯವನ್ನು ಕೊಡುವಂತನಾಗಬೇಕೆಂದು ಯೇಸು ಕ್ರಿಸ್ತನ ಮೂಲಕವಾಗಿ ಕೇಳುತ್ತಾ ಇದ್ದೇನೆ. ಒಳ್ಳೆಯ